ಗೋಲ್ಡನ್ ಸ್ಟಾರ್ ಪಂಡಿಗುಡ್ಲೆ ಎಂದು ತುಳು ಚಿತ್ರರಂಗಗೊಂಜಿ ಸುವರ್ಣ ಯುಗ ಬೈದಿಲೆಕ್ಕಾತನು. ಹಿರಿಯರು ಒಂಜಿ ಫೌಂಡೇಶನ್ ಪಾಡ್ದು ಕೊಡ್ತಾರೆ ತುಳು ಚಿತ್ರರಂಗ, ತುಳು ಭಾಷೆಗೆ, ತುಳು ರಂಗಭೂಮಿಗೆ. ಅಂಚನೆ ತುಳು ಚಿತ್ರರಂಗ ನಿರಂತರವಾದ ನೂತ್ತ ಅಜ್ಪತ್ತ ಒಂಜಿ ತುಳು ಸಿನಿಮಾನು ಕೊರ್ತನು. ಬಾರಿ ಭಂಗ ಬರ್ತದೆ. ತುಳು ಭಾಷೆಗೆ ಮಸ್ತ್ ಕೊಡುಗೆ ಕೊಡ್ತಿನಕ್ಲುಲ್ಲೇರು ಕೇಂಟೆಲ್ಲರ ಅವಾರ್ಡ್. ಐದು ಪಕ್ಕ ನಮ್ಮ ರಂಗಭೂಮಿಡು ಕೆಂತೂರು ದೊಡ್ಡನ ಶೆಟ್ರ್ ಸುರುಮಲ್ತಿನ ರಂಗ ಚಟುವಟಿಕೆ. ಅಂಚನೆ ನಿರಂತರವಾದ ಈ ತುಳು ಸಿನಿಮಾ, ತುಳು ಭಾಷೆ ಬಾರಿ ವೇಗಡು ಒಳ್ಳೆ ಒಂದುಂಡು. ಐತೊಟ್ಟಿಗೂ ಒರೆಯರ್ದೊರೆ ಅಸಲ್ ಹಿಡ್ದು ಪಕ್ಕ ಕುಡೊಂಜಿ ತುಳು ಚಿತ್ರರಂಗಗೊಂಜಿ ವೇಗ ತೆಕ್ಕನು ವಿಜಯ್ ಕುಮಾರ್ ಕೊಡೆಯಲ್ ಬೈಲ್ನ. ಐದು ಪಕ್ಕ ತುಳು ಚಿತ್ರರಂಗ ಹಿಂದೆ ನೋಡಲಿಲ್ಲ ಸರ್. ಸಿನಿಮಾ ಬರ್ತಾ ಇದೆ. ಭಾಳ ಒಂದು ಸುವರ್ಣ ಯುಗ. ಈಗ ಗೋಲ್ಡನ್ ಸ್ಟಾರ್ ಬಂದಿದ್ದಾರೆ ನಮ್ಮ ತುಳು ನಾಡಿಗೆ, ತುಳು ಭಾಷೆಗೆ ಪ್ರೋತ್ಸಾಹ ಕೊಡಲಿಕ್ಕೆ ಅವರ ಧರ್ಮಪತ್ನಿ ಶಿಲ್ಪಾ ಮ್ಯಾಮ್. ಮೊನ್ನೆಯಿಂದ ಅವರನ್ನು ನೋಡುವಾಗ ಅವರು ನಮ್ಮೊಂದಿಗೆ ಒಂದು ಬೆರೆತ ರೀತಿ, ಕಲಾವಿದರನ್ನು ಪ್ರೀತಿಸಿದ ರೀತಿ, ಈ ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಪಟ್ಟಂಥ ಶ್ರಮ ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ. ವಿಶೇಷವಾಗಿ ಮೇಡಮ್ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾನು. ಏನೊಂದು ಅಭಿನಂದನೆ ಕೊರಪೆ ಮೇಡಮ್ ಇರೇ ದಯ ಬಂದಾಗ ಇಡೀ ತುಳು ಚಿತ್ರರಂಗನು ಒಂಜೇ ವೇದಿಕೆಗೆ ಇರ್ಕಂತಾರೆ. ಇಡೀ ತುಳು ಚಿತ್ರರಂಗನು ಭೇದ ಭಾವ ಇಜ್ಜಿ ಪ್ರತಿಯೊಂಜಿ ಕಲಾವಿದರಿಗೆ ಅವಕಾಶ ಕೊರಿಯಾರು, ಪ್ರತಿಯೊಂಜಿ ತಂತ್ರಜ್ಞರನ್ನೆತ್ತಾರೆ, ಪ್ರತಿಯೊಂಜಿ ನಾಯಕನಕ್ಲೆತ್ತಾರೆ. ತುಳು ಭಾಷೆಗೆ ಭೇದ ಭಾವ ಇಜ್ಜಿಂದು ತೋಚ್ಪದು ಕೊರ್ನಂಚಿನ ಚಿತ್ರ ನಮ್ಮ ಪಿಕ್ಚರ್ ಗೋಲ್ಡನ್ ಮೂವೀಸ್ದ ನಮ್ಮ ಪಿಕ್ಚರ್ ಬಂದು ಭಾರಿ ಹೆಮ್ಮೆಡು ಬನ್ಪೆ, ಭಾರಿ ಪೆರ್ಮೆಡು ಬನ್ಪೆ. ಐತೊಟ್ಟಿಗೂ ಈ ಸಿನಿಮಾದ ಒಂಜಿ ರೆಡ್ಡರೆ ಗಂಟೆಗೆ ನಮ್ಮ ಸಂದೀಪ್ ನಿರ್ದೇಶನ, ಇಲ್ಲೇ ಪ್ರಾಯದ ಹುಡುಗಿ, ಈತ ಕಲಾವಿದರನ್ನು ಒಟ್ಟು ಮಾಡ್ತದ್ದು. ವಿಶೇಷವಾದ ನಮ್ಮ ನಾಯಕಿ ನಿತ್ಯ ಪ್ರಕಾಶ್ ಒಂಜಿ ಎಡ್ಡೆ ಒಂಜಿ ಮುಗ್ಧ ಯುವಕೆ ಅನ್ನು ಯಾಪಲ ಪನ್ಪೇನು ಒಂಜಿ ಆತ್ಮಲ್ಲ ಇಲ್ಲಳ್ದು ಬತ್ತನಲ್ಲ ಯಾನೊಂಜಿ ನಾಯಕಿ ಬಂದು ತೆರಿಯಂದಿ ಲೆಕ್ಕ ಆ್ಯಕ್ಟ್ ಮಲ್ದೇರು. ಯಾನು ಮಲ್ಲ ಇಲ್ಲದ ಹುಡುಗಿ ಹತ್ತು ಯಾನ್ ನಿಖಲ್ನಟ್ಟು ಯಾನ್ಲ ಒಂಜಿ ಕಲಾವಿದೆ ಬಂದು ಪ್ರತಿ ವರ್ಡಲ್ಲಕ್ಕೇನೊಂದು ಪತ್ತೊಂದು ಈ ಬೆಳವಣಿಗೆ ಭಾರಿ ಎಡ್ಡೆ ಬೆಳವಣಿಗೆ. ಅರೆಗೆ ಉಜ್ವಲ ಭವಿಷ್ಯ ದೇವರ ಕೊರಡು, ದೇವರು ಕೊಡಲಿ, ನಿಮಗೆ ಉಜ್ವಲ ಭವಿಷ್ಯ ಕೊಡಲಿ. ನಿತ್ಯ ಪ್ರಕಾಶ್ ತುಳುನಾಡಿಗೆ ಒಂದು ನಾಯಕ ನಟ ಇನ್ನೊಬ್ಬರ ಸೇರ್ಪಡೆ ಆಗಿದೆ, ಭಾಳ ಸಂತೋಷ. ಜೊತೆಗೆ ಇದರಲ್ಲಿ ಅಭಿನಯ ಮಾಡಿದ ಅಭಿನಯ ಮಾಡ್ತೀನ ಮಾತೆಲ್ಲ ಎಂಕ್ಲನೇ ಇಲ್ಲದ ಪಿಕ್ಚರಿಂದ ಕೆಲಸ ಮಾಡಿದೆ. ಎಂಕ್ಲನೇ ಇಲ್ಲದ ಪಿಕ್ಚರಿಂದ ಇನ್ನು ನಮ್ಮನೆಯ ಚಿತ್ರ ಇದು ಬೇರೆ ಚಿತ್ರ ಅಲ್ಲ. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರ್ತಾಯಿದ್ರು. ಶಿಲ್ಪಾ ಮೇಡಮ್ ನಮಗೆ ಯಾವುದೇ ಕೊರತೆ ಇಲ್ಲದಾಗೆ ಸೆಟ್ಟಲ್ಲಿ ಇಡೀ ದಿವಸ ಇರ್ತಿದ್ರು ಪಾಪ. ಆಮೇಲೆ ಮರುದಿವಸದ ಹಾಡಿನ ಸೆಟ್ಟಿಗೆ ರಾತ್ರಿ ಅವರಿಗೆ ನಿದ್ರೆ ಇರಲಿಲ್ಲ. ಒಂದೆರಡು ದಿವಸ ನಾನು ನೋಡಿದ್ದೀನಿ. 2 ದಿವಸ ಅವರು ಟ್ರಾವೆಲಿಂಗ್ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಭಾಳ ಕಷ್ಟಪಟ್ಟು ತುಳು ಭಾಷೆಗೆ ಒಂದು ಕೊಡುಗೆ ಕೊಡಬೇಕು ಅಂತ ಮಾಡಿದ್ದಾರೆ. ವೇದಿಕೆಯಲ್ಲಿ ತುಂಬ ಮಂದಿ ಇದ್ದಾರೆ. ಗಣೇಶ್ ಸರ್ ಬಗ್ಗೆ ನಾನು ಹೇಳಬೇಕು. ಒಂದು ಗಣೇಶ್ ಸರ್ ಬಗ್ಗೆ ಹೇಳಲಿಕ್ಕೆ ಅದು ತುಂಬ ಇದೆ. ಅವರು ಅಜಾತ ಶತ್ರು, ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಅಜಾತ ಶತ್ರು ಅಂತ ಇದ್ದರೆ ಅದು ಗಣೇಶ್ ಸರ್. ಆಮೇಲೆ ನಮ್ಮ ರಮೇಶ್ ಅರವಿಂದ್ ಇದ್ದಾರೆ. ನಾನು ಅವರೊಟ್ಟಿಗೆ ಕೆಲಸ ಮಾಡಿದ್ದೀನಿ, ಅದಕ್ಕೆ ಅವರನ್ನು ಭಾಳ ಹತ್ತಿರದಿಂದ ಬಂದವ ನಾನು. ಸರ್ ಬಗ್ಗೆ 2 ಮಾತಿಲ್ಲ. ಆ ನಗುವೇ ಅವರ ಉತ್ತರ, ಆ ನಗುವೇ ಅವರಲ್ಲಿ ನಮ್ಮೆಲ್ಲರನ್ನು ಭಾಳ ಪ್ರೀತಿಯಿಂದ ಫಸ್ಟ್ ಡೇ ಮುಹೂರ್ತ ದಿವಸವೇ ನಮ್ಮನ್ನೆಲ್ಲ ನಗುವೆ ಭಾಳ ಸ್ವಾಗತ ಮಾಡಿದೆ, ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಇಂಥ ಅವಕಾಶ ತುಳು ನಾಡಿಗೆ ಕೊಟ್ಟಿದ್ದಕ್ಕೆ ಸರ್ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್. ತುಳು ಭಾಷೆಗೆ, ನಮ್ಮ ಭಾಷೆಗೆ ನೀವು ಕೊಟ್ಟ ಒಂದು ಕೊಡುಗೆ ಇದು, ಅದಕ್ಕೆ ನಾವು ಹೆಮ್ಮೆ ಪಡ್ತೇವೆ ಸರ್. ಜೊತೆಗೆ ನಮ್ಮ ಮ್ಯೂಸಿಕ್ಗೆ ಭಾಳ ಎಲ್ಲ ಹಾಡುಗಳು ಹಿಟ್ಟಾಗಿವೆ, ಭಾಳ ಸಂತೋಷ. ಎಲ್ಲ ಅದ್ಭುತ ಹಾಡುಗಳನ್ನು ಕೊಟ್ಟಿದ್ದೀವಿ ಸರ್. ಕಂಗ್ರ್ಯಾಚುಲೇಷನ್. ಜೊತೆಗೆ ನಮ್ಮನ್ನು ಸಹ ಕುಣಿಸಿದ್ದಾರೆ ಸರ್, ನಮ್ಮನ್ನು ಸಹ ಕುಣಿಸಿದ್ದಾರೆ. ಇದು ಕುಣಿಯುವ ದೇಹವೇ ಅಲ್ಲ ಇದು, ಆದರೂ ಕುಣಿರಿಂತ ಕುಣಿದಿದ್ದೇವೆ. ಅಂದರೆ ನಮ್ಮ ಸಿನಿಮಾ ರೆಡಿ 1 2 3 ಹಾಕಿ ಸರ್ ಜೊತೆ ಕುಣಿದಿದ್ದೇವೆ. ಎಲ್ಲರೂ ನವೀನ್ ಪಟೇಲ್ ಆಗಲಿ, ಅರವಿಂದ್ ಬೋಳಾರ್ ಆಗಲಿ, ಆಮೇಲೆ ನಮ್ಮ ಭೋಜ ಆಗಲಿ, ಮತ್ತು ಎಲ್ಲ ಕಲಾವಿದರಲ್ಲಿ ಸೂಪ್ರಮ್ ಸೋದ ಎಲ್ಲ ಕಲಾವಿದರು ಇದ್ದಾರೆ. ನಮ್ಮ ಪುಷ್ಪ ಆಗಲಿ, ಆಮೇಲೆ
ದೀಪಕ್ ರೈ, ಯಾರಿಲ್ಲ ಅಂತಾರೆ, ಎಲ್ಲರೂ ಇದ್ದಾರೆ ಈ ಸಿನಿಮಾದಲ್ಲಿ. ಅದೊಂದು ವಿಶೇಷ. ಭಾಳ ಒಂದು ಒಗ್ಗಟ್ಟಿಲಿದ್ವಿ ಎಲ್ಲರೂ. ಆ ತಂಡ ಒಂದು ಒಗ್ಗಟ್ಟಿನ ತಂಡ ಆಗಿತ್ತು. ತುಂಬ ಮಂದಿ ಕಲಾವಿದರು, ಇಡೀ ಸೆಟ್ಟಲ್ಲಿ ತುಂಬ ಮಂದಿ ಕಲಾವಿದರು. ನಾನು ಮೊನ್ನೆ ಹೇಳು ಮುರಣಿ ಅನ್ಪನಂತೆ ಪ್ಯಾಕಪ್ ಆನಾಗ ಒಂಜಿ ಮಲ್ಲ ಕಾರ್ಖಾನೆ ಬಿಡ್ಲೆಕ್ಕ ಅಷ್ಟು ಮಂದಿ ಕಲಾವಿದರು ಹೋಗೋದು ಸರ್. ಭಾಳ ಇಷ್ಟಪಟ್ಟು ಭಾಳ ಪ್ರೀತಿಯಿಂದ ಕೆಲಸ ಮಾಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ, ಪತ್ರಕರ್ತ ಮಿತ್ರರು ಸರ್ ಯಾವಾಗಲೂ ತುಳು ಭಾಷೆಗೆ, ತುಳು ಕಲಾವಿದರಿಗೆ ಯಾವತ್ತೂ ಕಡಿಮೆ ಮಾಡಲಿಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಯಾವುದೇ ಚಿತ್ರ ಆಗಲಿ, ಯಾರದೇ ಚಿತ್ರ ಆಗಲಿ, ಎಲ್ಲದಕ್ಕೂ ಅವರ ಪ್ರೋತ್ಸಾಹ ಇದರಿಂದಲೇ ತುಳು ರಂಗಭೂಮಿಗೆ ಅವ್ರದ್ದೊಂದು ದೊಡ್ಡ, ತುಳು ಚಿತ್ರರಂಗಕ್ಕೆ ಅವ್ರದ್ದೊಂದು ದೊಡ್ಡ ಕೊಡುಗೆ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೆ ಈ ಸಿನಿಮಾ ಗೆಲ್ಲಿಸಿಕೊಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಸಿನಿಮಾ ಮಾಡಬೇಕು ಸರ್, ಅದಕ್ಕೆ